ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಕೂಡ್ಲುಗೇಟ್ ಬಳಿಯಲ್ಲೇ ಅವಿತಿದ್ದ ಸೈಕೋ ಕಿಲ್ಲರ್ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಜೈಶಂಕರ್ ಮತ್ತೆ ತಪ್ಪಿಸಿಕೊಂಡನು. ಪೊಲೀಸರೇ ಹುಷಾರ್. ಜ್ಞಾನ ಭಾರತಿ ಆವರಣದಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣ. 6 ಕೀಚಕರಿಗೆ ಜೀವಾವಧಿ ಶಿಕ್ಷೆ. ಯುವತಿ ಮನವೊಲಿಸಿ ಶಿಕ್ಷಣಕ್ಕೆ ನೆರವು ನೀಡಲು ಆದೇಶ. ರಸೇಲ್ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ಗೋಲ್ಮಾಲ್. ಬಿಬಿಎಂಪಿ ದರ ಪಟ್ಟಿಗಿಂತ ವಸೂಲಿ ಮಾಡ್ತಾರೆ. ಡಬಲ್. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಅಕ್ರಮ. ರಸ್ತೆ ಅಗೆದು ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು. ಮೈಸೂರು ರಸ್ತೆಯಲ್ಲಿ ಸಂಚರಿಸಲು ಸವಾರರ ಪರದಾಟ. ಒನ್ ವೇನಲ್ಲೇ ವಾಹನ ಸಾಗಿಸಲು ಪೊಲೀಸರ ಪೀಕಲಾಟ. ಥಿಯೇಟರ್ಗಳಲ್ಲಿ ಲೂಸಿಯಾ ಕಮಾಲ್. ಚಿತ್ರದ ಹಾಡುಗಳಿಗೆ ಸಿನಿ ರಸಿಕರು ಫುಲ್ ಖುಷ್. ಸತೀಶ್ ಅಭಿನಯಕ್ಕೂ ಜೈ ಜೈ. ಪರಪ್ಪನ ಅಗ್ರಹಾರದಿಂದ ಪರಾರಿಯಾಗಿದ್ದ ಜೈಶಂಕರ್ ತಪ್ಪಿಸಿಕೊಂಡು ಎಲ್ಲಿ ಹೋಗಿದ್ದಾನೋ ಅಂತ ಎಲ್ಲರೂ ತಲೆ ಕೆಡಿಸಿಕೊಂಡಿದ್ರು. ಆದರೆ ಆ ಕಿಲ್ಲರ್ ಸೈಕೋ ಅದೇ ಪರಪ್ಪನ ಅಗ್ರಹಾರದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ತಲೆಮರೆಸಿಕೊಂಡಿದ್ದು. ಇವತ್ತು ಕೊನೆಗೂ ಬಲೆಗೆ ಬಿದ್ದ. ಆತ ಹೇಗೆ ಬಲೆಗೆ ಬಿದ್ದ ಅನ್ನೋ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಸುವರ್ಣ ನ್ಯೂಸ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಜೈಲಿನಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ತಲೆನೋವಾಗಿದ್ದ ಸೈಕೋ ಶಂಕರ್ ಕೊನೆಗೂ ಸೆರೆ ಸಿಕ್ಕಿದ್ದಾನೆ. 5 ದಿನಗಳ ಹಿಂದೆ ಪರಪ್ಪನ ಅಗ್ರಹಾರದಿಂದ ತಪ್ಪಿಸಿಕೊಂಡಿದ್ದ ಈತನ ಬೇಟೆಗೆ ಪೊಲೀಸರು ವ್ಯಾಪಕ ಶೋಧ ನಡೆಸಿದ್ರು. ರಾಜ್ಯಾದ್ಯಂತ ಸೈಕೋ ಬಂಧನಕ್ಕೆ ಬಲೆ ಬೀಸಿದ್ರು. ಆದರೆ ಶಂಕರ್ ಮಾತ್ರ ಪರಪ್ಪನ ಅಗ್ರಹಾರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲೇ ಕುಳಿತು ಚಳ್ಳೆಹಣ್ಣು ತಿನ್ನಿಸ್ತಿದ್ದ. ಇದೇ ಗುಡಿಸಲಲ್ಲಿ ಸೈಕೋ ಅವಿತುಕೊಂಡಿದ್ದ. ಆದರೆ ಈ ಕಳ್ಳಾಟ ತುಂಬಾ ದಿನ ನಡೆಯಲಿಲ್ಲ. 5 ದಿನಕ್ಕೆ ಪೊಲೀಸರು ಸೈಕೋನನ್ನ ಖೆಡ್ಡಕ್ಕೆ ಕೆಡವಿದ್ದಾರೆ. ಸೈಕೋ ಬೇಟೆಯ ಕತೆ. ಕೂಡ್ಲು ಗೇಟ್ ಬಳಿ ಮರಗಳ ಕೆಳಗೆ ಶಂಕರ್ ಅವಿತು ಕುಳಿತಿದ್ದ. ತಾನು ಬಸ್ ಚಾಲಕ, ಬಸ್ ಅಪಘಾತ ಆಗಿದೆ ಅಂತ ಹೇಳ್ತಾ ಇದ್ದ. ನಾಗರಾಜ್ ಎಂಬುವವರಿಂದ ಮೊಬೈಲ್ ಪಡೆದು ಸಂಬಂಧಿಕರಿಗೆ ಕರೆ ಮಾಡಿದ್ದ. ಆದರೆ ಸೈಕೋ ಸಂಬಂಧಿಕರ ಮೊಬೈಲ್ ಕರೆಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ರು. 8711092742 ನಂಬರ್ಗೆ ಸೈಕೋ ಜೈಶಂಕರ್ ಕರೆ ಮಾಡಿದ್ದ. ಮುನಿರಾಜ್ ಎಂಬುವವರ ಫೋನ್ನಿಂದ ತನ್ನ ಸಂಬಂಧಿಗೆ ಕರೆ ಮಾಡಿದ್ದ. ಎಚ್ಚೆತ್ತ ಪೊಲೀಸರು ಸೈಕೋ ಜೈಶಂಕರ್ ಸಂಬಂಧಿಕರ ಕರೆ ಟ್ರ್ಯಾಪ್ ಮಾಡಿದ್ರು. ಪೊಲೀಸರು ಮೊಬೈಲ್ ಕರೆಗಳ ವಿವರ ಪತ್ತೆ ಹಚ್ಚಿ ನಾಗರಾಜ್ಗೆ ಕರೆ ಮಾಡಿದಾಗ ಸೈಕೋ ಸುಳಿವು ಪತ್ತೆಯಾಯಿತು. ಕೂಡ್ಲೇ ಕೂಡ್ಲುಗೆ ಪೊಲೀಸರು ಬಂದು ಸೈಕೋನ ಬೇಟೆಯಾಡಿದ್ರು. ಖಾಕಿ ಪ್ಯಾಂಟ್ ಧರಿಸಿದ್ದ ಜೈಶಂಕರ್ ಕಾಲಲ್ಲಿ ರಕ್ತ ಸೋರ್ತಿತ್ತು. ಹಗ್ಗಗಳಿಂದ ಬಿಗಿದು ಜೈಲಿಗೆ ಕರೆದುಕೊಂಡು ಹೋದ್ರು. ಬಳಿಕ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ಸೈಕೋನನ್ನ ಬೇಟೆಯಾಡಿದ ಪೊಲೀಸ್ ತಂಡವನ್ನ ಅಭಿನಂದಿಸಿದ್ರು. ತಾಂತ್ರಿಕತೆ, ಮೂಲಭೂತ ಪೊಲೀಸ್ ಕೆಲಸ ಹಾಗೂ ವೃತ್ತಿಪರ ಕೆಲಸ ಈ ರೀತಿ ಮಾಡಿ ಇನ್ಫಾರ್ಮೆಂಟ್ ಅನ್ನ ಸೆಟ್ ಮಾಡಿ ಅವನಿಗೆ ಹಿಡಿಯೋದ್ರಲ್ಲಿ ಯಶಸ್ಸನ್ನು ಗಳಿಸಿದ್ರು. ಇನ್ನು ಸೈಕೋ ಯಾರೆಂದು ಗೊತ್ತಿಲ್ಲದೆ ಮೊಬೈಲ್ ಕೊಟ್ಟ ಮುನಿರಾಜು ವಿವರಿಸಿದ್ದು ಹೀಗೆ. ಆ ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಸರ್ಜಾಪುರ ರೋಡಲ್ಲಿ ಇದರಲ್ಲಿ ಕಾರ್ ಕೊಡದ್ಬಿಟ್ಟಿದ್ದೀನಿ. ನನ್ನ ಫೋನ್ ಕೊಡಿ, ನಿಮ್ಮ ಫೋನು ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಅಂತೇಳಿ ಫೋನ್ ಮಾತಾಡಿದ್ರು. ಬರೋಷ್ಟೊತ್ತಿಗೆ ಅವ್ರು ತಿರ್ಗಾ ಇನ್ನೊಂದು ಸರಿ ಫೋನ್ ಮಾಡ್ದೆ. ಅವನು ಅಡ್ರೆಸ್ ಹೇಳಿ ಅಂತ. ಸೀದಾ ಕೂಡ್ಲುಗೇಟ್ ಬನ್ನಿ, ಆಟೋ ಸ್ಟ್ಯಾಂಡ್ ಕೇಳಿ ಸದ್ಗುರು ಸ್ಕೂಲ್ ಹತ್ರಕ್ಕೆ ಹೋಗಿ, ಸದ್ಗುರು ಹತ್ರಕ್ಕೆ ಹೋಗಿ ಅಲ್ಲಿ ನರೇಂದ್ರಪ್ಪ ಪಾಯಿಂಟ್ ಅಂದರೆ ಯಾರಾದರೂ ಹೇಳ್ತಾರೆ. ಅಲ್ಲಿ ನಮ್ಮದು ನೀರು ಟ್ಯಾಂಕರ್ ಇರ್ತದೆ, ಅಲ್ಲಿ ಕೂತಿರ್ತಾನೆ, ಅಲ್ಲೇ ಇದ್ದಾನೆ, ಹೋಗಿ ಅಂದರು. ಅಷ್ಟೊತ್ತಿಗೆ ಪೊಲೀಸರು ಬಂದು ಅಟ್ಯಾಕ್ ಮಾಡ್ಕೊಂಡು. ಸೈಕೋ ಶಂಕರ್ ಪರಾರಿಯಿಂದ ರಾಜ್ಯಾದ್ಯಂತ ಆತಂಕ ಮನೆ ಮಾಡಿತ್ತು. ಪೊಲೀಸರಂತೂ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಹುಡುಕ್ತಿದ್ರು. ಒಟ್ಟಾರೆ ವಿಕೃತ ಕಾಮಿಗೆ ಮತ್ತೊಮ್ಮೆ ಕೋಳ ಬಿದ್ದಿದೆ. ಆದರೆ ಸೈಕೋ ಪರಾರಿಯಾಗಿದ್ದು ಹೇಗೆ, ಈತನಿಗೆ ಸಹಕಾರ ಕೊಟ್ಟವರು ಯಾರು ಅನ್ನೋದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಜ್ಞಾನ ಭಾರತಿ ಕ್ಯಾಂಪಸ್ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳಿಗೆ ತಕ್ಕ ಶಾಸ್ತಿಯಾಗಿದೆ. ಒಂಟಿ ಯುವತಿ ಮೇಲೆ ಕ್ರೌರ್ಯ ಮೆರೆದ ಕಾಮಾಂಧರಿಗೆ ಬೆಂಗಳೂರಿನ ನ್ಯಾಯಾಲಯ ಜೀವಾವಧಿಯನ್ನ ವಿಧಿಸಿದೆ. ಅದು 2012 ಅಕ್ಟೋಬರ್ 13 ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಕಾನೂನು ವಿದ್ಯಾರ್ಥಿನಿ ಮೇಲೆ ನಡೆದಿದ್ದ ಸಾಮೂಹಿಕ ಅತ್ಯಾಚಾರ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ನೇಪಾಳ ಮೂಲದ ಕಾನೂನು ಪದವಿ ವಿದ್ಯಾರ್ಥಿಯ ಮೇಲೆ ಎರಗಿದ 8 ಮಂದಿ ಕಾಮಾಂಧರು ಆಕೆಯ ಬಾಳಿಗೆ ಮಸಿ ಬಳಿದಿದ್ರು. ಆದರೆ ಪ್ರಕರಣ ನಡೆದು 1 ವರ್ಷ ಕಳೆಯುವ ಮುನ್ನವೇ ಕೀಚಕರಿಗೆ ತಕ್ಕ ಶಾಸ್ತಿಯಾಗಿದೆ. ಅತ್ಯಾಚಾರಿಗಳಿಗೆ ನಗರದ 5ನೇ ತ್ವರಿತಗತಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಜೊತೆಗೆ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಸಲು ತಪ್ಪಿದಲ್ಲಿ ಮತ್ತೆ 6 ತಿಂಗಳು ಜೈಲುವಾಸ. ಶಿವಣ್ಣ, ಎಳೆಯ್ಯ, ಈರಣ್ಣ, ದೊಡ್ಡೀರ, ಮದ್ದೂರ ಹಾಗೂ ರಾಮ ಜೈಲು ಪಾಲಾದ ಅಪರಾಧಿಗಳು. 376(2)Gಗೆ ಸಂಬಂಧಪಟ್ಟಂಥ ಅಪರಾಧಕ್ಕಾಗಿ ಮೇಲಿನಂತೆ ಜೀವಾವಧಿ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸಿದೆ. ಮತ್ತು ಅದೇ ರೀತಿ ಸೆಕ್ಷನ್ 323ಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ 1 ವರ್ಷದ ಕಾರಾಗೃಹ ವಾಸವನ್ನು, ಆಮೇಲೆ 324ಗೆ ಸಂಬಂಧಪಟ್ಟಂತೆ 3 ವರ್ಷದ ಕಾರಾಗೃಹ ವಾಸವನ್ನು, ಆಮೇಲೆ ಕಲಂ 366 IPC ಅಡಿಯಲ್ಲಿ ದಂಡಿಸಲ್ಪಡುವ ಅಪರಾಧಕ್ಕಾಗಿ 10 ವರ್ಷಗಳವರೆಗಿನ ಶಿಕ್ಷೆಯನ್ನು ಮತ್ತು 1,000 ರೂಪಾಯಿನ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಇನ್ನು ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿನಿ ವಿದ್ಯಾಭ್ಯಾಸ ತೊರೆದು ತವರಿಗೆ ಹಿಂದಿರುಗಿದ್ಲು. ಹಾಗಾಗಿ ವಿದ್ಯಾಭ್ಯಾಸ ಮುಂದುವರಿಸಲು ಆಕೆಯನ್ನ ಮನವೊಲಿಸುವಂತೆ, ಅಲ್ಲದೆ ಅದಕ್ಕೆ ಬೇಕಾದ ಸೌಲಭ್ಯ ಒದಗಿಸುವಂತೆ ಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಇನ್ನು ಅಪರಾಧಿಗಳು ಆರ್ಥಿಕವಾಗಿ ಸಬಲರಲ್ಲದ ಕಾರಣ ನೊಂದ ಯುವತಿಗೆ ಪರಿಹಾರ ನೀಡುವ ದೃಷ್ಟಿಯಿಂದ ಪ್ರಕರಣವನ್ನ ಕ್ರಿಮಿನಲ್ ಕಾಂಪನ್ಸೇಷನ್ ಬೋರ್ಡ್ಗೆ ವರ್ಗಾಯಿಸಲಾಗಿದೆ. ಈ ಬಾಧಿತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವ ಕುರಿತು ಮಾನ್ಯ ನ್ಯಾಯಾಲಯವು ಕ್ರಿಮಿನಲ್ ಇಂಜುರೀಸ್ ಕಾಂಪನ್ಸೇಷನ್ ಬೋರ್ಡ್ ಆಫ್ ಕರ್ನಾಟಕ ಇವರಿಗೆ ಆದೇಶ ಮಾಡಿ ಅವರು ಆ ಸೂಕ್ತ ಪರಿಹಾರವನ್ನು ನಿರ್ಧರಿಸಬೇಕು, ಬಾಧಿತರಿಗೆ ನೀಡಬೇಕು ಅಂತ ಆದೇಶ ಮಾಡಿದೆ. ಈ ಮಧ್ಯೆ 8 ಅಪರಾಧಿಗಳಲ್ಲಿ 6 ಮಂದಿಗೆ ಮಾತ್ರ ಶಿಕ್ಷೆಯಾಗಿದೆ. ಇನ್ನೊಬ್ಬ ಆರೋಪಿ ಮಲ್ಲೇಶ್ ಅಪ್ರಾಪ್ತನಾಗಿರೋ ಕಾರಣ ಬಾಲಾಪರಾಧಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ಮತ್ತೊಬ್ಬ ಆರೋಪಿ ರಾಜು ಇನ್ನೂ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೆ ಜ್ಞಾನ ಭಾರತಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಅತ್ಯಾಚಾರಗಳಿಗೆ ಕೋರ್ಟ್ ತಕ್ಕ ಪಾಠವಾಗುವಂಥ ಆದೇಶವನ್ನು ಹೊರಡಿಸಿದ್ದು ಕಾಮಾಂಧರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಿಮ್ಮ ಮಕ್ಕಳು ಸಿಲಿಕಾನ್ ಸಿಟಿಯಲ್ಲಿ ಪ್ರತಿಷ್ಠಿತ ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ರೆ ಅವರ ಬಗ್ಗೆ ನಿಮ್ಮದೊಂದು ಕಣ್ಣಿರಲಿ. ಯಾಕಂದ್ರೆ ಅಂಥದ್ದೇ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲೊಂದು ದುರಂತ ಘಟನೆ ಸಾಕ್ಷಿಯಾಗಿದೆ. ಯಾವುದು ಆ ಶಾಲೆ, ನಡೆದಿರೋ ದುರಂತವಾದ್ರೂ ಏನು ಅನ್ನೋದನ್ನ ನೋಡೋಣ ಬನ್ನಿ. ನಾನವತ್ತು ಶಾಲೆಗೆ ಹೋದೆ. ಎಲ್ಲಾ ವಿದ್ಯಾರ್ಥಿಗಳು ನನ್ನನ್ನ ಅಣ್ಣ ಬಾಂಡ್ ಅಂತ ರೇಗಿಸ್ತಿದ್ರು. ನಾನು ಯಾಕೆ ಅಂತ ಕೇಳಿದ್ರೆ ಮುಚ್ಕೊಂಡು ಹೋಗು ಅಂದ್ರು. ಅದೇ ಸಮಯಕ್ಕೆ ನಮ್ಮ ಹೊಸ ಮೇಡಮ್ ಕೂಡ ಹುಡುಗನೊಬ್ಬನ ಹೆಸರು ಹೇಳಿ ನನ್ನನ್ನ ರ್ಯಾಗ್ ಮಾಡ್ತಾ ಇದ್ರು. ಮುಂದೆ ನಾನೇನ್ ಮಾಡ್ಲಿ? ಇದು ಬೆಂಗಳೂರಿನ ಚುಂಚನಗಟ್ಟೆಯಲ್ಲಿ ಕಳೆದ 28ರಂದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ ರೇವತಿ ಬರೆದಿಟ್ಟ ಡೆತ್ ನೋಟ್. ಈಕೆ ಗ್ರೀನ್ ವ್ಯಾಲಿ ಇಂಗ್ಲಿಷ್ ಶಾಲೆಯಲ್ಲಿ SSLC ಓದ್ತಾ ಇದ್ಲು. ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿನಿಯಾಗಿದ್ದ ಈಕೆ ರ್ಯಾಗಿಂಗ್ ಅನ್ನೋ ಪೀಡೆಗೆ ಬಲಿಯಾಗಿದ್ದಾಳೆ. ನಾನು ಕೇಳಿದೆ ಸ್ಕೂಲ್ ಚೆನ್ನಾಗಿದೆಯಾ ಅಂತ. ಇಲ್ಲ ಮಮ್ಮಿ ಚೆನ್ನಾಗಿಲ್ಲ ಸ್ಕೂಲು, ತುಂಬ ವರ್ಸ್ಟು, ಹುಡುಗಿರೆಲ್ಲ ವರ್ಸ್ಟು, ಮತ್ತು ಟೀಚರ್ಸ್ ಎಲ್ಲ ತುಂಬ ಒಂಥರ ತುಂಬ ವರ್ಸ್ಟಾಗಿ ಮಾತಾಡ್ತಾರೆ ಮಮ್ಮಿ, ನನಗೆ ಇದು ಇಷ್ಟ ಇಲ್ಲ, ಮೊದಲಿನ ಸ್ಕೂಲೇ ಇಷ್ಟ ಇತ್ತು ಇಲ್ಲಿ ಅಂತ ಅಷ್ಟೇ ಹೇಳಿದ್ಲು. ನನ್ನ ಹತ್ರ ಅಷ್ಟೇ, ಮತ್ತೆ ಯಾವತ್ತೂ ಸ್ಕೂಲ್ ಬಗ್ಗೆ ಹೇಳಿಲ್ಲ. ಒಂದ್ಸಲ ಅಣ್ಣನ ಹತ್ರ ಹೇಳಿದಾಳೆ, ಯಾರೋ ಒಬ್ಬ ಒಂದಿಬ್ಬರು ಹುಡುಗರು ರ್ಯಾಗಿಂಗ್ ಮಾಡ್ತಿದ್ದಾರೆ, ನಂಗೆ ತುಂಬ ಭಯ ಆಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ ಅಂತ. ಭದ್ರಾವತಿ ಮೂಲದ ಈಕೆಯ ಪೋಷಕರು ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಬೆಂಗಳೂರಿನ ಪ್ರತಿಷ್ಠಿತ ಗ್ರೀನ್ ವ್ಯಾಲಿ ಶಾಲೆಗೆ ಸೇರಿಸಿದ್ರು. ಶಾಲೆ ಆರಂಭವಾದ ಕೆಲವೇ ದಿನಗಳಲ್ಲಿ ರೇವತಿ ಹೆತ್ತವರಿಗೆ ಫೋನ್ ಮಾಡಿ ಶಾಲೆ ಬದಲಾಯಿಸುವಂತೆ ಒತ್ತಾಯಿಸಿದ್ಲು. ಆದರೆ ಪೋಷಕರೇ ಒತ್ತಡ ಹೇರಿ ಮುಂದುವರೆಸಿದ್ರು. ರೇವತಿ ಸಾವಿನ ಬಳಿಕ ಆಕೆಯ ಸ್ನೇಹಿತೆಯರು ಪೋಷಕರ ಬಳಿ ನಡೆದ ವಿಷಯ ತಿಳಿಸಿದ್ರು. ಹೀಗಾಗಿ ಪೋಷಕರು ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ.
ಗ್ರೀನ್ ವ್ಯಾಲಿ ಸ್ಕೂಲಲ್ಲಿ ಮುಂಚೆನೂ ಒಂದು 3 ಹೆಣ್ಮಕ್ಳು ಈ ಥರ ಮಾಡ್ಕೊಂಡಿದ್ದಾರೆ ಸರ್. ಮುಂಚೆ ಒಂದು ಸ್ಕೂಲಲ್ಲಿ ಆಗಿದೆ, ಇನ್ನೆರಡು ಮನೆಯಲ್ಲಾಗಿದೆ. ನಮಗೆ ಅಲ್ಲಿ ಕೇಳೋಕೋದು ಏನಂತಾರಂದರೆ, ನಿಮ್ಮ ಮಗಳು ಅಲ್ಲಾಗಿರೋದು, ನೀವು ಅಲ್ಲೇ ಇದು ಮಾಡ್ಕೊಳ್ಳಿ, ನಮ್ಮ ಸ್ಕೂಲ್ಗೆ ಹೋದಕ್ಕೆ ಸಂಬಂಧ ಇಲ್ಲ. ಹೆಣ್ಮಕ್ಳಿಗೆಲ್ಲ ಕೆಟ್ಟ ರೀತಿ ಟಾರ್ಚರ್ಗಳು ಮಾಡೋದು. ಅಲ್ಲೆಲ್ಲ ಫುಲ್ ಪೋಲಿ ಹುಡುಗರು. ಸಾಯಂಕಾಲ ಆಗಿದ ತಕ್ಷಣ ಯಾರು ಇದು ಪ್ರಿನ್ಸಿಪಾಲ್ ಆಗಲಿ ಯಾರಾಗಲಿ ಗಮನಕ್ಕೆ ಇದು ಮಾಡಿಲ್ಲ. ಆದರೆ ರೇವತಿ ಆತ್ಮಹತ್ಯೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಶಾಲೆಯ ಆಡಳಿತ ಮಂಡಳಿಯವರ ಸಮಜಾಯಿಷಿ. ಡೆತ್ ನೋಟ್ ಬರೆದು ನಮ್ಗೆ ಗೊತ್ತಿಲ್ಲ. ನಮ್ಮ ಸ್ಕೂಲ್ ಇಂದ ಏನೂ ಇದಿಲ್ಲ. ನಾವು ಹುಡುಗಿ ಒಳ್ಳೆ ಹುಡುಗಿನೇ. ಆ ಹುಡುಗಿಯಿಂದ ನಮ್ಮ ಸ್ಕೂಲ್ಗೆ ಏನು ತೊಂದರೆ ಇಲ್ಲ. ಲಾಸ್ಟ್ ಇಯರ್ 9th ಸ್ಟ್ಯಾಂಡರ್ಡ್ ಬಂದು ಸೇರ್ಕೊಂಡಿದ್ದಾಳೆ ಅಮ್ಮ. ಆ ಹುಡುಗಿಯಿಂದ ನಮಗೇನು ತೊಂದರೆ ಇಲ್ಲ, ಚೆನ್ನಾಗಿ ಓದ್ತಾ ಇದ್ದಾಳೆ. ನಾವು ಅದು ಆ ಹುಡುಗಿಗೆ ಟಾರ್ಚರು ಅಥವಾ ರ್ಯಾಗಿಂಗ್ ಅದೇನು ಇಲ್ಲೇ ಇಲ್ಲ. ಅದೇನೇನು ರ್ಯಾಗಿಂಗ್ ಇದ್ದರೆ ಸ್ಟೂಡೆಂಟ್ಸ್ ಗೊತ್ತಾಗಬೇಕು, ಕ್ಲಾಸ್ ಟೀಚರ್ಸ್ ಗೊತ್ತಾಗಬೇಕು, ಸಬ್ಜೆಕ್ಟ್ ಟೀಚರ್ಸ್ ಗೊತ್ತಾಗಬೇಕು ಅಲ್ವಾ. ಯಾರು ನೀವು ಬಂದು ಕೇಳಿ ವಿಚಾರಿಸ್ಕೊಳ್ಳಿ, ಎಲ್ಲ ಹುಡುಗರನ್ನ ಕೇಳ್ಕೊಳ್ಳಿ, ಪೇರೆಂಟ್ಸ್ ಕೇಳ್ಕೊಳ್ಳಿ. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ರ್ಯಾಗಿಂಗ್ ಪ್ರಕರಣ ದಾಖಲಾಗಿದೆ. ಯಾವುದೇ ಮುಲಾಜಿಲ್ಲದೆ ತನಿಖೆ ನಡೆದಲ್ಲಿ ಸತ್ಯ ಬಯಲಾದೀತು. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ರೌಡಿ ಶೀಟರ್ ವಾಲೆರಾಮ್ ಜಕ್ಕೂರು ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ನಿನ್ನೆ ಮಧ್ಯಾಹ್ನ 7 ಮಂದಿ ಸ್ನೇಹಿತರು ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿದ್ದಾರೆ. ಇದೇ ವೇಳೆ ಸಂಚು ರೂಪಿಸಿ ಕೊಲೆ ಮಾಡಿದ್ದಾರೆ ಎಂದು ವಾಲೆರಾಮನ ತಾಯಿ ಆರೋಪಿಸಿದ್ದಾರೆ. ಆದರೆ ಗೆಳೆಯರು ಈಜಲು ಹೋಗಿದ್ದ ವೇಳೆ ಕೆರೆಯಲ್ಲಿ ಹಾವು ನೋಡಿ ಬೆಚ್ಚಿ ತೆಪ್ಪ ಮಗುಚಿಕೊಂಡು ಕೆರೆಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. 3 ಸ್ನೇಹಿತರು ಈಜು ದಡ ಸೇರಿದ್ರೆ ವಾಲೆರಾಮ ಮತ್ತು ತೇಜಸ್ಸು ಕೆರೆಯಲ್ಲಿ ಸಾವನ್ನಪ್ಪಿದ್ದಾರೆ. ವಾಲೆರಾಮನ ಮೇಲೆ ಕಳೆದ 15 ದಿನಗಳ ಹಿಂದೆ ವಿರೋಧಿ ಗುಂಪೊಂದು ಆತನ ಮನೆಯ ಮುಂದೆಯೇ ಹಲ್ಲೆ ಮಾಡಿತ್ತು. ಹಲ್ಲೆಯಿಂದ ಚೇತರಿಸಿಕೊಳ್ಳುವ ಮೊದಲೇ ಸಂಚು ರೂಪಿಸಿ ಹತ್ಯೆ ಮಾಡಿದ್ದಾರೆ ಎಂಬ ಶಂಕೆ ಈಗ ವ್ಯಕ್ತವಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಅಮೃತಹಳ್ಳಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.